ಇಂಗ್ಲೀಷ್ ಆಲ್ಫಾಬೆಟಲ್ಲಿ ನೀರೆಲ್ಲಿ ಸಿಗುತ್ತೆ? ಹೇಳ್ರಪ್ಪ. ನೀರೆಲ್ಲಿ ಸಿಗುತ್ತೆ? ಹೇಳ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? One eternity later. ನೀರು. ಏನ್ ಕ್ವಶನ್ ಗುರು ಇದು? ಏನ್ ಬರುತ್ತೆ? ನೀರು. NIR ನೀರು. ಆಲ್ಫಾಬೆಟ್ ಅಂದ್ರೆ ಒಂದೇ ಆಲ್ಫಾಬೆಟ್, ಒಂದೇ. ವಾಟರ್ ಡಬ್ಲ್ಯೂ ಸಿಗುತ್ತೆ. W ವಾಟರ್. H2O. ಗೊತ್ತೇ ಇರಲಿಲ್ಲ. ಗೊತ್ತಿಲ್ಲ. ಹಿಂಗೆ ಇಡುತ್ತೆ ಬಿಟ್ರೆ ಹಿಂಗೆ ಹೋಗ್ಲಾ? ಯಾವ ಭಾಷೆ ನೀರಂತೆ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಎನ್ನಾದ್ಮೇಲೆ ಏನು ಬರುತ್ತೆ? ನೀರ. W ವಾಟರ್. ವಾಟರ್. ಎನ್ ನೀರು. N H2O. ಆಲ್ಫಾಬೆಟ್ ಅಲ್ಲ. H ಆಲ್ಫಾಬೆಟ್. ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ನೀರಲ್ಲಿ ಸಿಗುತ್ತೆ. ಅದೇ ನನ್ನ ಕ್ವಶನ್. ಸಿಗಲ್ಲ. ಯಾವ ಇವೆಲ್ಲ? ಯಾಕೆ ಸಿಗಲ್ಲ? ನನ್ನ ಕ್ವಶನ್ ಇದೆ ಅದರಲ್ಲಿ. ಸೊ ಕ್ವಶನಿಗೆ ಆನ್ಸರ್ ಹೇಳಬೇಕು. ಕ್ವಶನೇ ಅಲ್ಲ. ನೀರು ಕೆರೆಯಲ್ಲಿ ಸಿಗುತ್ತೆ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ನೀರೆಲ್ಲಿ ಸಿಗುತ್ತಾ? ವಾಟರ್ ಆಲ್ಫಾಬೆಟ್ ಅಲ್ವಾ? ಇವಲ್ಲಿ ನೀರು ಇರ್ಬೋದು. ಯುವಲ್ಲಿ ನೀರಲ್ಲಿ ನೀರು ಇರ್ಬೋದಲ್ಲ. ಆಲ್ಫಾಬೆಟಲ್ಲಿ ಅಂತ ಹೇಳ್ತಿದ್ದೀನಿ. ಆಲ್ಫಾಬೆಟಲ್ಲಿ ನೀರಾ? ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ. H2O. ಅದು ಅಲ್ಲ. ಹಿಂಗೆ ಯೋಚನೆ ಮಾಡ್ತೀರಾ, ತುಂಬ ನಿಯರ್ ಇದ್ದೀರಾ. ಅದೇ ಯಾವ ಥರ ಮೇಡಮ್ ನೀರು ಸ್ಪೆಲ್ ಆಗಬೇಕಾ ನೀರು ಅಂತ? ಇಂಗ್ಲೀಷ್ ಆಲ್ಫಾಬೆಟ್. ಹೆಂಗೆ? ನೀರು. ನೋ. ಜಿ ಅಲ್ಲ. ಹೆಂಗೆ? ಜಿಯಾ? ಹಿಂದಿಯಲ್ಲಿ ಅದೇ ಹೌದಾ? ಸುಬ ಬರ್ಲಿ ಜೋರ ಚಪ್ಪಾಳೆ. ನಾನ್ ಕೇಳಿದ್ದು ಇಂಗ್ಲಿಷ್. ಯಾವ ಸಿ? SEAC ನಾ? ABC. ಸೂಪರ್, ವೆರಿ ಈಸಿ. ವಿಚ್ ಸಿ? ABCD ಅದ ಅಥವಾ SEA? ಕ್ಲೂ ಕೊಡ್ಲಾ? ಫಸ್ಟ್ 4 ಲೆಟರ್ ಯಾವುದು? ABCD. ಅಲ್ಲೇ ಇದೆಲ್ಲ ಆನ್ಸರು. ಸೀಲ್ ಸಿಗುತ್ತೆ. ಸಮುದ್ರ. ಸಿ. ಇವರೆಲ್ಲ ಇರ್ಬೇಕಿತ್ತು ಇವಾಗ. ಡಬ್ಲ್ಯೂ ಅನ್ನಲ್ಲ, ವಾಟರ್. ಸ್ಟಾರ್ಟಿಂಗ್ ಲೆಟರ್. ಸಿ ಅಲ್ಲಿ ನೀರು ಸಿಗುತ್ತೆ ಕಣೋ. ಆಯ್ತು ಬಿಡಿ. ವಾಟರ್ ಡೀಪ್ ಹೋಗ್ಬೇಡ ನೀನು. ಅದೇ ಬರೀ ಡೀಪ್ ಹೋಗ್ತಾನೆ ಇವನು.